ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಆರಾಮಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಚಿಕ್ಕವರಿಂದ ಹಿಡಿದು ದೊಡ್ಡವ್ರವ್ರಿಗೂ ಈ ಟೊಮೆಟೊ ಕೆಚಪ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಆದರೆ ಹೊರಗಡೆ ದುಡ್ಡು ಕೊಟ್ಟು ತೊಗೊಂಬರೋದಕ್ಕಿಂತ ಮನೆಯಲ್ಲೇ ನಾವು ಹೆಲ್ದಿಯಾಗಿ ಮಾಡ್ಕೊಳ್ಳೋಣ ಅಂತೇಳಿ ಇವತ್ತು ಟೊಮೆಟೊ ಕೆಚಪ್ ರೆಸಿಪಿನ ನಿಮ್ಮೊಟ್ಟಿಗೆ ಶೇರ್ ಮಾಡ್ತಾ ಇದ್ದೀನಿ. ಟೊಮೆಟೊ ರೇಟ್ ಕೂಡ ತುಂಬಾ ಕಡಿಮೆ ಇದೆ. ಹಾಗಾಗಿ ಇವಾಗ ಈ ಸೀಸನ್ನಲ್ಲೇ ಟೊಮೆಟೊ ಕೆಚಪ್ ಆಗಿರ್ಬೋದು, ಟೊಮೆಟೊ ಉಪ್ಪಿನಕಾಯಿ ಆಗಿರ್ಬೋದು ಮನೆಯಲ್ಲೇ ಪ್ರಿಪೇರ್ ಮಾಡಿ ಇಟ್ಕೊಳ್ಳಿ. ಇವಾಗ ಟೊಮೆಟೊ ಕೆಚಪ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಯಾಕೆ ಟೊಮೆಟೊ ಕೆಚಪ್ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ ಅಂತ ಅಂದರೆ, ನಾವು ಟೊಮೆಟೊ ಕೆಚಪ್ನ ಹೊರಗಡೆಯಿಂದ ಆನ್ಲೈನಲ್ಲಿ ತರಿಸ್ತಾ ಇದ್ದೀವಿ. ಆದರೆ ಅಲ್ಲಿ ಅವ್ರು ಹೇಗೆ ಮಾಡ್ತಾರೆ ಅನ್ನೋದನ್ನ ನಾವು ಯಾರೂ ಕೂಡ ಕಣ್ಣಿಂದ ನೋಡಿರೋದಿಲ್ಲ. ಒಳ್ಳೆ ಟೊಮೆಟೊ ಹಾಕ್ತಾರೋ ಇಲ್ಲ ಹುಳ ಆಗಿರೋ ಟೊಮೆಟೊ ಹಾಕ್ತಾರೋ ನಮಗೆ ಒಂದು ಗೊತ್ತಿರೋದಿಲ್ಲ. ಸೊ ಹಾಗಾಗಿ ಮನೆಯಲ್ಲೇ ಆದಷ್ಟು ಮಕ್ಕಳು ಇದನ್ನು ಇಷ್ಟಪಡೋದ್ರಿಂದ ಆದಷ್ಟು ಮನೆಯಲ್ಲೇ ಮಾಡಿಕೊಡೋಣ ಅಂತ ಹೇಳ್ಬಿಟ್ಟು ಇವತ್ತು ಟೊಮೆಟೊ ಕೆಚಪ್ನ ಮಾಡ್ತಾಯಿದ್ದೀನಿ. ಇದನ್ನು ಆಲ್ಮೋಸ್ಟ್ ನಾವು 7ರಿಂದ 8 ತಿಂಗಳವರೆಗೂ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ಬೋದು, ಏನು ಕೂಡ ಆಗೋದಿಲ್ಲ. ಇವಾಗ ಟೊಮೆಟೊನ ನೀಟಾಗಿ ವಾಶ್ ಮಾಡಿ ತೊಗೊಂಡಿದ್ದೀನಿ. ನಾನಿಲ್ಲಿ 1.25 kg ಆಗೋಷ್ಟು ಟೊಮೆಟೊನ ತೊಗೊಂಡಿದ್ದೀನಿ. ಇದನ್ನು ನೀಟಾಗಿ ತೊಳೆದಿದ್ದಾದಮೇಲೆ ಒಂದು ಕುಕ್ಕರಲ್ಲಿ ಹಾಕ್ಬಿಟ್ಟು ಇದನ್ನು 2 ವಿಷಲ್ ಆಗೋಷ್ಟು ಕೂಗಿಸ್ಕೊಳ್ಳೋಣ. ನಿಮ್ಗೇನಾದರೂ ಟೈಮ್ ಇದ್ದರೆ ನೀವು ಪಾತ್ರೆನಲ್ಲೇ ಇದನ್ನು ಬೇಯಿಸ್ಕೊಳ್ಬೋದು. ಜಸ್ಟ್ ಸಿಪ್ಪೆ ಈ ರೀತಿ ಮೇಲ್ಗಡೆ ಬಂದರೆ ಸಾಕು, ಅಲ್ಲಿವರೆಗೂ ಇದನ್ನು ಬೇಯಿಸ್ಕೊಳ್ಳಿ. ತುಂಬ ಬೇಗನೆ ಬೆಂದು ಹೋಗುತ್ತೆ ಟೊಮೆಟೊ ಅಲ್ವಾ, ಸೊ ಬೇಗನೆ ಬೇಯುತ್ತೆ. ಬೆಂದಿದ ನಂತರ ನಿಮ್ಗೇನಾದರೂ ಎಕ್ಸ್ಟ್ರಾ ಫ್ಲೇವರ್ ಏನಾದರೂ ಬೇಕು ಅಂತ ಅಂದರೆ ಬೇಯಬೇಕಾದ್ರೇ 1 ಪೀಸ್ ಆಗೋಷ್ಟು ಲವಂಗ ಮತ್ತು ಒಂದು ಅರ್ಧ ಪೀಸ್ ಆಗೋಷ್ಟು ಚಕ್ಕೆನ ಹಾಕ್ಬಿಟ್ಟು ಬೇಯಿಸ್ಕೊಳ್ಳಿ. ಬೆಂದಿದ ನಂತರ ಚಕ್ಕೆ ಲವಂಗ ಎರಡೂ ಎತ್ತಿಬಿಡಿ, ತೆಗೆದುಬಿಡಿ ಅದನ್ನು, ಯಾಕಂತಂದರೆ ಅದನ್ನು ಹಾಕ್ಕೊಳ್ಳೋ ಹಾಗಿಲ್ಲ. ಹಾಗಾಗಿ ಸೊ ಇವಾಗ ಬೇಯಿಸ್ಕೊಂಡು ಇಟ್ಕೊಂಡಿರುವಂತಹ ಟೊಮೆಟೊನ ಒಂದು ಪಾತ್ರೆನಲ್ಲಿ ಹಾಕ್ಕೊಂಡು ಅದ್ರ ಮೇಲ್ಗಡೆ ಇರುವಂತಹ ಸಿಪ್ಪೆ ಎಲ್ಲನೂ ನೀಟಾಗಿ ಬಿಡಿಸ್ಕೊಳ್ತಾ ಇದ್ದೀನಿ ನಾನು. ಸಿಪ್ಪೆ ಇಷ್ಟ ಇಲ್ಲದೆ ಇರೋರು ಮಾತ್ರನೇ ಸಿಪ್ಪೆನ ತೆಗೆದುಬಿಡಿ. ನಾವು ಏನೇ ಸಿಪ್ಪೆ ಹಾಕಿದ್ರೂ ಕೂಡ, ಹೆಂಗೆ ಮಾಡಿದ್ರೂ ಕೂಡ ನಾವು ಸೋಸಬೇಕಾದ್ರೆ ಇದೆಲ್ಲ ಕೂಡ ಹೊರಟೋಗುತ್ತೆ. ಸೊ ಹಾಗಾಗಿ ನೀವು ಸಿಪ್ಪೆ ಹಾಕಿ ರುಬ್ಕೊಂಡ್ರೂ ಪರವಾಗಿಲ್ಲ, ಸಿಪ್ಪೆ ತೆಗೆದುಬಿಟ್ಟು ರುಬ್ಬಿದ್ರೂ ಪರವಾಗಿಲ್ಲ, ಏನೂ ತೊಂದರೆ ಇಲ್ಲ. ನಿಮ್ಗೆ ಹೇಗೆ ಅನುಕೂಲ ಆಗುತ್ತೆ ಆ ರೀತಿಯಾಗಿ ಮಾಡ್ಕೊಳ್ಳಿ. ಇದನ್ನು ನೀಟಾಗಿ ತಣ್ಣಗಾಗೋದಕ್ಕೆ ಬಿಟ್ಬಿಡೋಣ. ಆ ಟೈಮಲ್ಲಿ ಇದ್ರದ್ದು ಸಿಪ್ಪೆ ಎಲ್ಲ ಮೇಲ್ಗಡೆ ಬಂದಿರುತ್ತಲ್ವ, ಅದೆಲ್ಲನೂ ಆಲ್ಮೋಸ್ಟ್ ನಾನು ತೆಗೆದುಬಿಟ್ಟಿದ್ದೀನಿ. ಯಾಕೆ ಅಂತಂದರೆ ನನಗೆ ಸ್ವಲ್ಪ ಸಿಪ್ಪೆ ಎಲ್ಲ ಹಾಕಿದ್ರೆ ಇಷ್ಟ ಆಗಲ್ಲ. ಸೊ ಹಾಗಾಗಿ ನಾನು ತೆಗೆದಿದ್ದೀನಿ. ನಿಮ್ಗೇನಾದರೂ ಸಿಪ್ಪೆನೂ ಸೇರಿಸಿನೇ ನಾವು ರುಬ್ಕೋತೀವಿ ಅಂತ ಇದ್ದರೆ ರುಬ್ಕೊಳ್ಳಿ, ತೊಂದರೆ ಏನೂ ಇಲ್ಲ. ಯಾಕಂತಂದರೆ ಮತ್ತೆ ನಾವು ಇದನ್ನು ಸೋಸ್ತೀವಲ್ವ, ಸೊ ಆವಾಗ ಸರಿ ಹೋಗುತ್ತೆ. ಸೊ ಇವಾಗ ನಾನು ಸಿಪ್ಪೆ ಬಿಡಿಸಿಟ್ಕೊಂಡಿದ್ದಾಗಿದೆ. ಇದನ್ನು ನಾವು ನೀಟಾಗಿ ಸ್ಮ್ಯಾಶ್ ಮಾಡ್ಕೊಳ್ಳೋಣ. ಅಂದರೆ ತುಂಬ ಏನು ಸ್ಮ್ಯಾಶ್ ಮಾಡೋದೇನು ಬೇಡ. ಅದಕ್ಕೂ ಮೊದಲು ಇದರಲ್ಲಿರುವಂತಹ ಟೊಮೆಟೊ ನೀರನ್ನು ನಾನು ಒಂದು ಬಟ್ಲಲ್ಲಿ ಎತ್ತಿಟ್ಕೊಳ್ತಾ ಇದ್ದೀನಿ. ಟೊಮೆಟೊ ನೀರಿಂದ ನಾವು ಒಳ್ಳೆ ರಸಮ್ ಕೂಡ ಮಾಡ್ಕೊಳ್ಬೋದು. ಹಾಗಾಗಿ ಟೊಮೆಟೊ ಬೇಯಿಸಿಟ್ಕೊಂಡಿರುವಂತಹ ನೀರು ಮತ್ತು ಟೊಮೆಟೊಯಿಂದ ಬಂದಿರುವಂತಹ ನೀರು ಇದೆರಡೂ ಕೂಡ ತೆಗೆದಿಟ್ಕೊಳ್ಳಿ. ಅದರಿಂದ ಒಳ್ಳೆ ರಸಮ್ ಕೂಡ ಪ್ರಿಪೇರ್ ಮಾಡ್ಕೋಬೋದು. ಹಾಗಾಗಿ ಇವಾಗ ಟೊಮೆಟೊ ಎಲ್ಲನೂ ನೀಟಾಗಿ ಸ್ಪೂನಲ್ಲೇ ಜಸ್ಟ್ 2 ಭಾಗನ ಮಾಡ್ಕೊಳ್ಳಿ, ಸಾಕಾಗತ್ತೆ. ಯಾಕಂದರೆ ಇಡೀ ಟೊಮೆಟೊನ ಹಾಕಿದ್ರೆ ಮಿಕ್ಸಿ ಜಾರಲ್ಲಿ ಮೇಲ್ಗಡೆ ಮುಚ್ಚಳ ಸಮೇತ ಎದ್ದು ಬರೋವಂಥ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಆದಷ್ಟು ಇದನ್ನು ಈ ರೀತಿಯಾಗಿ ಸ್ಪೂನಲ್ಲೇ ಸ್ವಲ್ಪ ಈ ರೀತಿ ಅರ್ಧ ಮಾಡ್ಕೊಳ್ಳಿ. ಆವಾಗ ಈಸಿ ಆಗುತ್ತೆ ಬ್ಲೆಂಡ್ ಮಾಡೋದಕ್ಕೆ. ಇವಾಗ ಎಲ್ಲ ಟೊಮೆಟೊನೂ ಕೂಡ ಇದೇ ರೀತಿಯಾಗಿ ಮಾಡ್ಕೊಳ್ತಾ ಇದ್ದೀನಿ. ನಿಮಗೆ ಟೈಮ್ ಇದ್ದರೆ ಬೇಕಾದರೆ ನೀಟಾಗೇ ಸ್ಮ್ಯಾಶ್ ಮಾಡ್ಕೊಳ್ಬೋದು ನೀವು. ಇದನ್ನೆಲ್ಲ ಸ್ಮ್ಯಾಶ್ ಮಾಡಿದ ನಂತರ ನಾನಿಲ್ಲಿ ಒಂದು ಮಿಕ್ಸಿ ಜಾರನ್ನ ತೊಗೊಂಡಿದ್ದೀನಿ. ಈ ಮಿಕ್ಸಿ ಜಾರಲ್ಲಿ ಸ್ವಲ್ಪನೇ ಹಾಕಿಬಿಟ್ಟು ಇದನ್ನು ರುಬ್ಕೋಬೇಕಾಗತ್ತೆ. ಇವಾಗ ನಾನೊಂದು 1/4 ಭಾಗ ಆಗೋಷ್ಟು ಟೊಮೆಟೊನ ಹಾಕಿ ರುಬ್ತಾ ಇದ್ದೀನಿ. ನೀವು ಅಷ್ಟೇ, ನಿಮ್ಮ ಹತ್ರ ಏನಾದರೂ ದೊಡ್ಡದು ಮಿಕ್ಸಿ ಜಾರ್ ಇದ್ದರೆ ಒಂದು ಸಲಕ್ಕೆ ಒಂದು ಅರ್ಧ ಭಾಗದಷ್ಟು ಹಾಕ್ಕೊಳ್ಳಿ, ಸಾಕಾಗತ್ತೆ. ಒಮ್ಮೆಲೆ ಹಾಕಿದ್ರೆ ಇದು ಒಳಗಡೆ ನೀಟಾಗಿ ಒಂದೊಂದು ಪೀಸಸ್ಸು ಹಾಗಾಗಿ ಉಳ್ಕೊಂಬಿಟ್ಟಿರುತ್ತೆ. ಸೊ ಹಾಗಾಗಿ ಸ್ವಲ್ಪನೇ ಹಾಕ್ಬಿಟ್ಟು ಚೆನ್ನಾಗಿ ರುಬ್ಕೊಳ್ಳೋಣ. ಇವಾಗ ರುಬ್ಬಿದ್ದಾಗಿದೆ, ತೋರಿಸ್ತೀನಿ ನಾನು ಹೇಗಾಗಿದೆ ಅಂತ. ಇವಾಗ ನೋಡಿ ರುಬ್ಕೊಂಬಂದಿದ್ದಾಗಿದೆ, ಫೈನಾಗಿ ಪೇಸ್ಟ್ ಥರನೇ ಆಗಿದೆ. ಇವಾಗ ಇದನ್ನು ಒಂದು ಬಟ್ಲಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ನಾನು ದೊಡ್ಡ ಪಾತ್ರೆನಲ್ಲೇ ಹಾಕ್ಕೊಳ್ತಾ ಇದ್ದೀನಿ. ಈ ರೀತಿಯಾಗಿ ಒಂದೊಂದು ನುರಿದಿರಲ್ಲ ಅಲ್ವಾ, ಅದನ್ನು ಮತ್ತೆ ನೀವು ಮಿಕ್ಸಿ ಜಾರ್ಗೆ ಹಾಕಿಬಿಟ್ಟು ಮತ್ತೆ ಟೊಮೆಟೊ ಹಾಕಿಬಿಟ್ಟು ರುಬ್ತೀರಲ್ವ, ಆವಾಗ ರುಬ್ಬಿಡಿ, ಸರಿ ಹೋಗುತ್ತೆ. ನೀವು ಚೆನ್ನಾಗಿ ಒಂದು ಸಲ ಬ್ಲೆಂಡ್ ಮಾಡಿದ ತಕ್ಷಣ ಪಾತ್ರೆಗೆ ಹಾಕಿದ್ಮೇಲೆ ಈ ರೀತಿಯಾಗಿ ಚೆಕ್ ಮಾಡ್ಕೊಳ್ಳಿ, ಆಯಿತಾ. ಇಲ್ಲ ಅಂತ ಅಂದರೆ ದಪ್ಪ ಪೀಸಸ್ಸು ಹಾಗಾಗಿ ಉಳ್ಕೊಂಬಿಟ್ಟಿರತ್ತೆ. ಸೊ ಹಾಗಾಗಿ ಇದನ್ನೆಲ್ಲ ರುಬ್ಬಿದ್ದಾದಮೇಲೆ ನೀವು ಈ ಟೈಮಲ್ಲಿ ಎಲ್ಲವನ್ನು ರುಬ್ಕೊಂಡಿದ್ದಾದಮೇಲೆ ನೀವು ಯಾವುದಾದ್ರೂ ಒಂದು ಜಾಲರಿಯಿಂದ ಇದನ್ನು ಫಿಲ್ಟರ್ ಮಾಡ್ಕೋಬೇಕಾಗತ್ತೆ. ಅಂದರೆ ಇವಾಗ ನಾರ್ಮಲಾಗಿ ನಾವು ಟೀ ಸೋಸೋದಿರತ್ತಲ್ವ, ಅದರಲ್ಲಿ ಫಿಲ್ಟ್ರ್ ಮಾಡ್ಕೊಳ್ಳೋಕೆ ಹೋದರೆ ತುಂಬಾ
ಟೈಮ್ ತೊಗೊಳತ್ತೆ. ಹಾಗಾಗಿ ಈ ನಾವು ಹಸಿಟ್ಟೆಲ್ಲ ಜಲಿಸ್ತೀವಲ್ವ ಅದರಿಂದ ಇದನ್ನು ನೀಟಾಗಿ ಫಿಲ್ಟರ್ ಮಾಡ್ಕೊಳ್ಳಿ. ನನಗೆ ಮರ್ತು ಹೋಯಿತು ಈ ಟೈಮಲ್ಲಿ ಮಾಡ್ಕೊಳ್ಳೋದು. ಸೊ ಹಾಗಾಗಿ ನಾನು ಎಲ್ಲ ಪ್ರಿಪೇರ್ ಮಾಡಿಕೊಂಡು ಕೆಚಪ್ ಕೂಡ ರೆಡಿ ಆದಮೇಲೆ ಲಾಸ್ಟಲ್ಲಿ ಫಿಲ್ಟರ್ನ ಮಾಡ್ಕೊಂಡಿದ್ದೀನಿ. ಅದನ್ನು ಕೂಡ ನಾನು ನಿಮಗೆ ತೋರಿಸ್ತೀನಿ. ಇದು ನನಗೆ ಆ ಟೈಮಲ್ಲಿ ನನಗೆ ನೆನಪೇ ಆಗಲಿಲ್ಲ ಫಿಲ್ಟರ್ ಮಾಡ್ಕೊಳ್ಳೋದು. ನಾನು ಯಾವುದೋ ಬೇರೆ ಯೋಚನೆಯಲ್ಲಿ ಹಾಗೆ ಹಾಕೇ ಬಿಟ್ಟೆ. ಇವಾಗ ಇದನ್ನೆಲ್ಲ ಹಾಕ್ಕೊಂಡಿದ್ದಾಗಿದೆ. ಸೊ ನೀವು ಈ ಟೈಮಲ್ಲಿ ಫಿಲ್ಟರ್ನ ಮಾಡ್ಕೊಳ್ಳಿ. ಅಕಸ್ಮಾತ್ ನಿಮಗೂ ಏನಾದರೂ ನಂತರ ಮರ್ತು ಹೋಯಿತು ಅಂತ ಅಂದರೆ ಏನೂ ತೊಂದರೆ ಇಲ್ಲ. ಕೆಚಪ್ ಎಲ್ಲ ರೆಡಿ ಆದಮೇಲೆ ಕೂಡ ಫಿಲ್ಟರ್ನ ಮಾಡ್ಕೊಳ್ಬೋದು. ಬಟ್ ಈ ಟೈಮಲ್ಲಿ ಮಾಡಿಕೊಂಡ್ರೆ ಸ್ವಲ್ಪ ಈಸಿ ಆಗುತ್ತೆ ಅಷ್ಟೇನೆ. ನಾವು ಲಾಸ್ಟಲ್ಲಿ ಮಾಡ್ಕೊಳ್ಳೋದಕ್ಕಿಂತ ಇವಾಗ ಮಾಡಿಕೊಂಡ್ರೆ ಸ್ವಲ್ಪ ಬೆಟರ್ ಅಂತ ಅಷ್ಟೇ. ಇವಾಗ ಇದನ್ನು ಒಂದು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನೀಟಾಗಿ ಇದನ್ನು ನಾವು ಕುದಿಸ್ಕೊಳ್ಬೇಕಾಗತ್ತೆ. ಕುದಿಸ್ಕೋಬೇಕಾದ್ರೆ ಒಂದೊಂದು ಗಂಟೆ ಏನಾದರೂ ನಿಮಗೆ ಅಂದರೆ ಟೊಮೆಟೊ ನೀಟಾಗಿ ರುಬ್ಬಬೇಕಾದ್ರೆ ಅಲ್ಲಿ ಇಲ್ಲಿ ಏನಾದರೂ ಒಂದೊಂದು ಮಿಸ್ಸಾಗಿ ಬಂದುಬಿಟ್ಟಿದ್ರೆ ಅದನ್ನೆಲ್ಲ ತೆಗೆದುಬಿಡಿ. ಸೊ ಇವಾಗ ಇದನ್ನು ನೀಟಾಗಿ ಕುದಿಸ್ಕೊಳ್ಳೋಣ. ಕುದಿಸ್ಕೊಳ್ಳೋಕ್ಕೂ ಮೊದಲು ಇದಕ್ಕೆ ನಾನಿಲ್ಲಿ ಒಂದು 2 ಚಮಚ ಆಗುವಷ್ಟು ಉಪ್ಪು ಸೇರಿಸ್ಕೊಳ್ತಾ ಇದ್ದೀನಿ. ಉಪ್ಪು ನಾನಿವತ್ತು ಮಾಡ್ತಾ ಇರೋದು ಸ್ವೀಟ್ ಆ್ಯಂಡ್ ಸ್ಪೈಸಿ ಆಗಿರುವಂತಹ ಕೆಚಪ್ಪು. ಸೊ ಹಾಗಾಗಿ ಸ್ವಲ್ಪ ಸ್ವೀಟು ಮತ್ತು ಖಾರ ಎರಡೂ ಕೂಡ ಜಾಸ್ತಿನೇ ಇರುತ್ತೆ ನನ್ನ ಒಂದು ಕೆಚಪಲ್ಲಿ. ನೀವೇನಾದರೂ ಬರೀ ಸ್ವೀಟ್ ಕೆಚಪ್ನ ಮಾಡ್ತಾ ಇದ್ದೀರಾ ಅಂತ ಅಂದರೆ ಉಪ್ಪನ್ನ ಜಸ್ಟ್ ಒಂದು 1/4 ಚಮಚ ಆಗುವಷ್ಟು ಸೇರಿಸ್ಕೊಳ್ಳಿ. ನಾನಿಲ್ಲಿ ಸ್ವೀಟ್ ಆ್ಯಂಡ್ ಸ್ಪೈಸಿ ಮಾಡ್ತಾ ಇರೋದ್ರಿಂದ 2 ಚಮಚ ಆಗುವಷ್ಟು ಉಪ್ಪನ್ನ ಸೇರಿಸ್ಕೊಂಡಿದ್ದೀನಿ. ಹಾಗೆ 3-4 ಚಮಚ ಆಗುವಷ್ಟು ಸಕ್ಕರೆನ ಸೇರಿಸ್ಕೊಂಡಿದ್ದೀನಿ. ಇದು ಎರಡನ್ನೂ ಹಾಕಿದ ನಂತರ ನೀಟಾಗಿ ಇದನ್ನು ಸ್ವಲ್ಪ ಕರ್ಗೋದಕ್ಕೆ ಬಿಟ್ಬಿಡೋಣ. ಇದು ನಿಮಗೆ ಹೇಗೆ ಗೊತ್ತಾಗುತ್ತೆ ಕೆಚಪ್ ರೆಡಿಯಾಗಿದೆ ಅನ್ನೋದು ಅಂದರೆ ನೀವು ಕನ್ಸಿಸ್ಟೆನ್ಸಿನ ಚೆಕ್ ಮಾಡ್ಕೊಳ್ಬೇಕಾಗತ್ತೆ. ಇದು ಕುದಿಬೇಕಾದ್ರೆ ಮೇಲ್ಗಡೆ ನೊರೆ ಬರ್ತಾನೆ ಇರತ್ತೆ. ಆ ನೊರೆ ಫುಲ್ಲು ಕಂಪ್ಲೀಟಾಗಿ ಕಡಿಮೆ ಆಗಿಬಿಟ್ಟು ಒಂದು ನಮಗೆ ಕೆಚಪ್ ಕನ್ಸಿಸ್ಟೆನ್ಸಿ ಹೆಂಗಿರತ್ತೆ ಅಂತ ಗೊತ್ತಿರತ್ತಲ್ವ, ಅಲ್ಲಿವರೆಗೂ ಬಂದರೆ ಸಾಕಾಗತ್ತೆ. ಕರೆಕ್ಟಾಗಿ ಕೆಚಪ್ ಅನ್ನೋದು ರೆಡಿನೇ ಆಗೋಗುತ್ತೆ. ಸೊ ಇವಾಗ ಇದು ಕುದೀತಾ ಇದೆ, ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ನಾನು ಫಿಲ್ಟ್ರ್ ಮಾಡದೆ ಹಾಕಿರೋದ್ರಿಂದ ಈ ರೀತಿಯಾಗಿ ಕಾಣ್ತಾ ಇದೆ ಅಷ್ಟೇ. ನೀವು ಫಿಲ್ಟರ್ ಮಾಡಿನೇ ಸೇರಿಸ್ಕೊಳ್ಳಿ. ನಾನು ಹೇಳ್ದಂಗೆ ಜಾಲರಿ ಹಿಡಿದುಬಿಟ್ಟೆ ಸೇರಿಸ್ಕೊಳ್ಳಿ. ಇವಾಗ ನಾನು ವಿನಿಗರ್ ಮತ್ತು ಸೋಯಾ ಸಾಸ್ನ ತೊಗೊಂಡಿದ್ದೀನಿ. ವಿನಿಗರ್ ಬಂದುಬಿಟ್ಟು ನಾನು ಒಂದು 4-5 ಚಮಚ ಆಗೋಷ್ಟು ಹಾಕ್ತಾಯಿದ್ದೀನಿ. ವಿನಿಗರ್ ನಾವು ಜಾಸ್ತಿ ಹಾಕೋದ್ರಿಂದ ಇದು ತುಂಬ ದಿನದವರೆಗೂ ಬಾಳಿಕೆ ಬರುತ್ತೆ. ಮಿಸ್ ಮಾಡ್ದಿರಾ ವಿನಿಗರ್ನ ನೀವು ಸೇರಿಸ್ಕೊಳ್ಳಿ ಆಯಿತಾ. ವಿನಿಗರಲ್ಲಿ ಹುಳಿ ಅಂಶ ಇರೋದ್ರಿಂದ ಮತ್ತು ನಾವು ನಾಟಿ ಟೊಮೆಟೊನ ತೊಗೊಂಡಿರೋದ್ರಿಂದ ಇದು ಬೇಗನೆ ಕೆಟ್ಟು ಹೋಗಲ್ಲ. ಟೊಮೆಟೊ ಕೆಚಪ್ಪು ಸುಮಾರು ಒಂದು 8-9 ತಿಂಗಳವರೆಗೂ ಇಟ್ಕೊಳ್ಬೋದು ಫ್ರಿಜ್ಜಲ್ಲಿ ಆರಾಮಾಗಿ. ಸೊ ವಿನಿಗರ್ ಹಾಕಿದ ನಂತರ ನಾನಿಲ್ಲಿ ಒಂದು 2 ಚಮಚ ಆಗೋಷ್ಟು ಸೋಯಾ ಸಾಸ್ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ನೀವೇನಾದರೂ ಬರೀ ನಾನು ಮೊದಲೇ ಹೇಳ್ದಂಗೆ ಸ್ಪೈಸಿ ಕೆಚಪ್ ಮಾಡ್ತಾಯಿದ್ರೆ ಸಾಲ್ಟು, ಚಿಲ್ಲಿ ಪೌಡರು ಮತ್ತು ವಿನಿಗರ್ ಹಾಕ್ಕೊಳ್ಳಿ. ಅಕಸ್ಮಾತ್ ನಂತರನೇ ಸ್ವೀಟ್ ಆ್ಯಂಡ್ ಸ್ಪೈಸಿ ಮಾಡ್ತಾಯಿದ್ದೀರಾ ಅಂತ ಅಂದರೆ ಸಿಹಿನೂ ಇರಬೇಕು, ಖಾರನೂ ಇರಬೇಕು, ಉಪ್ಪು ಇರಬೇಕು, ಎಲ್ಲನೂ ಇರೋ ಥರ ಮಾಡ್ತಾಯಿದ್ದೀರಾ ಅಂತ ಅಂದರೆ ನಾನು ಏನೇನು ಹಾಕಿದ್ದೀನಲ್ಲೋ ಅದನ್ನೇ ಹಾಕ್ಕೊಳ್ಳಿ. ಇವಾಗ ಒಂದು 2 ಚಮಚ ಆಗೋಷ್ಟು ಸೋಯಾ ಸಾಸ್ ಕೂಡ ಸೇರಿಸ್ಕೊಂಡಿದ್ದಾಗಿದೆ. ಇದನ್ನೆಲ್ಲ ಸೇರಿಸ್ಬಿಟ್ಟು ನೀವು ಸ್ಟವ್ನ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ತಿರುಗಿಸ್ಕೊಳ್ಳಿ. ಪದೇ ಪದೇ ಇದನ್ನು ಒಂದು ಸಲ ತಿರುಗಿಸ್ಕೊಳ್ತಾನೆ ಇರಿ, ಇಲ್ಲ ಅಂತಂದರೆ ತಳ ಹಿಡಿಯುವಂಥ ಚಾನ್ಸಸ್ ಕೂಡ ಇರುತ್ತೆ. ಯಾಕಂತಂದರೆ ನಾವು ಇದರಲ್ಲಿ ಯಾವುದೇ ರೀತಿಯಾದಂತಹ ನೀರನ್ನು ಹಾಕಿಲ್ಲ. ಇದಕ್ಕೆ ಒಂದು ಡ್ರಾಪ್ ಕೂಡ ನಾವು ನೀರನ್ನ ಸೇರಿಸೋ ಹಾಗಿಲ್ಲ. ಹಾಗಾಗಿನೇ ಇದಕ್ಕೆ ನಾವು ವಿನಿಗರ್ನ ಹಾಕೋದು. ನಿಮ್ಮ ಹತ್ರ ವಿನಿಗರ್ ಇಲ್ಲ ಅಂತಂದರೆ ಲೆಮನ್ ಕೂಡ ಸೇರಿಸ್ಕೊಳ್ಬೋದು. ಬಟ್ ನಮಗೆ ಪಕ್ಕಾ ಹೊರಗಡೆಯಿಂದ ತರಿಸೋ ಥರನೇ ಫ್ಲೇವರ್ ಬೇಕು ಅಂತ ಅಂದರೆ ನಾನು ಹೇಳ್ದಂಗೆ ಟೊಮೆಟೊ ಬೇಯಬೇಕಾದ್ರೆ 1 ಪೀಸ್ ಲವಂಗ, 1 ಪೀಸ್ ಚಕ್ಕೆನ ಹಾಕಿ ಅದನ್ನು ರುಬ್ಬಬೇಕಾದ್ರೆ ತೆಗೆದುಬಿಡಿ. ಮತ್ತು ವಿನಿಗರ್ ಏನು ಸೇರಿಸ್ತಾ ಇದ್ದೀನಲ್ವ ಆ ವಿನಿಗರ್ ಕೂಡ ಹಾಕ್ಕೊಳ್ಬೇಕಾಗತ್ತೆ. ಮಿಸ್ ಮಾಡ್ದಿರಾ ಅದನ್ನು ಕೂಡ ಸೇರಿಸ್ಕೊಳ್ಳಿ. ವಿನಿಗರ್ ಹಾಕೋದ್ರಿಂದ ನಮಗೆ ಸೇಮ್ ಕೆಚಪ್ ಫ್ಲೇವರೇ ಬರುತ್ತೆ. ವಿನಿಗರ್ ಇಲ್ಲದೆ ಇರೋರು ನೀವೇನಾದರೂ ಲೆಮನ್ನ ಹಾಕ್ಕೊಳ್ತೀರಾ ಅಂತ ಅಂದರೆ ಆ ಥರ ಫ್ಲೇವರ್ ನಿಮಗೆ ಬರೋದಿಲ್ಲ. ಬಟ್ ಟೇಸ್ಟ್ ವೈಸ್ ಚೆನ್ನಾಗೇ ಇರುತ್ತೆ. ಬಟ್ ಫ್ಲೇವರ್ ಬೇಕು ಅಂತ ಅಂದರೆ ವಿನಿಗರ್ ಸೇರಿಸ್ಕೋಬೇಕಾಗತ್ತೆ. ಇವಾಗ ಕೆಚಪ್ ಆಲ್ಮೋಸ್ಟ್ ರೆಡಿ ಆಗ್ತಾಯಿದೆ. ನೀಟಾಗಿ ಮೇಲ್ಗಡೆ ಎಲ್ಲ ನೊರೆ ಬರ್ತಾಯಿದೆ, ನೀವು ನೋಡ್ತಾ ಇರ್ಬೋದು. ಸೈಡಲ್ಲೆಲ್ಲ ಕುದಿ ಬರ್ತಾಯಿದೆ. ಇದು ತುಂಬ ಹೊತ್ತು ಕುದಿಯೋದೇನು ಬೇಡ, ಒಂದು 5 ಮಿನಿಟ್ಸ್ ನಾವು ಕುದಿಸ್ಕೊಂಡ್ರೆ ಇದು ರೆಡಿ ಆಗೋಗುತ್ತೆ. ಆಲ್ರೆಡಿ ನಾವು ಟೊಮೆಟೊನ ಬೇಯಿಸಿ ಇಟ್ಕೊಂಡಿರೋದ್ರಿಂದ ಇದು ತುಂಬ ಹೊತ್ತು ಕುದಿಯೋದೇನೋ ಅವಶ್ಯಕತೆ ಇರೋದಿಲ್ಲ. ನೀಟಾಗಿ ಇದು ಬೆಂದಿರತ್ತಲ್ವ. ಸೊ ಹಾಗಾಗಿ ಇವಾಗ ಲೈಟ್ ಆಫ್ ಮಾಡಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಕಲರ್ ಹೆಂಗಿದೆ ಅಂತ. ಕೆಚಪ್ ಕಲರ್ ಯಾವ ರೀತಿ ಇರುತ್ತೋ ಅದೇ ರೀತಿ ಇರುತ್ತೆ. ಹೊರಗಡೆಯಿಂದ ನಾವು ಕೆಚಪ್ ತರ್ತೀವಲ್ವ, ಆ ಕೆಚಪ್ಗೆ ಫುಡ್ ಕಲರ್ನ ಯೂಸ್ ಮಾಡಿರ್ತಾರೆ. ಹಾಗೆಯೇ ಅದಕ್ಕೆ ರೆಡ್ ಫುಡ್ ಕಲರ್ನ ಯೂಸ್ ಮಾಡಿರೋದ್ರ ಜೊತೆಗೆ ಯಾವ್ಯಾವುದೋ ಟೊಮೆಟೊನೆಲ್ಲ ಹಾಕಿರ್ತಾರೆ. ನಾವು ಕೆಲವೊಂದು ವಿಡಿಯೋಗಳಲ್ಲಿ ಮತ್ತು ನ್ಯೂಸಲ್ಲೆಲ್ಲ
ನೋಡ್ತಾನೆ ಇರ್ತೀವಿ ಎಷ್ಟೆಲ್ಲ ಕಲಬೆರಕೆಗಳು ಮಾಡ್ತಾರೆ ಅಂತ. ಸೊ ಹಾಗಾಗಿ ಆದಷ್ಟು ಮನೆಯಲ್ಲೇ ಮಾಡಿಕೊಡಿ. ಯಾಕಂತಂದರೆ ಇವಾಗ ಟೊಮೆಟೊ ರೇಟ್ ತುಂಬಾ ಕಡಿಮೆ ಇದೆ. ಈ ಟೈಮಲ್ಲಿ ಟೊಮೆಟೊ ಕೆಚಪ್ನ ಮಾಡಿಟ್ಕೊಂಡ್ರೆ ಆಲ್ಮೋಸ್ಟ್ ಒಂದು 9 ತಿಂಗಳವರೆಗೂ ಆರಾಮಾಗಿ ಕೆಚಪ್ನ ನಾವೇ ಮನೆಯಲ್ಲೇ ಇಟ್ಕೊಳ್ಬೋದು. ಸೊ ಹಾಗಾಗಿ ಇವಾಗ ನೋಡಿ ನೀಟಾಗಿ ಕುದಿ ಬಂದಿದೆ. ಇದು ನೀಟಾಗಿ ಪ್ರಿಪೇರ್ ಆಗಿದೆ. ಇಷ್ಟೇ, ಇವಾಗ ಟೊಮೆಟೊ ಕೆಚಪ್ ರೆಡಿ ಆಗಿದೆ. ಸೊ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ನಾನು ಲಾಸ್ಟಲ್ಲಿ ಗರಂ ಮಸಾಲಾನ ಸೇರಿಸ್ಕೊತಾ ಇದ್ದೀನಿ, ಒಂದು 1/4 ಚಮಚ ಆಗೋಷ್ಟು ಅಷ್ಟೇ. ಅದು ಯಾವಾಗ ಅಂತ ಹೇಳ್ತೀನಿ ನೋಡಿ. ಇವಾಗ ನಾನು ಫಿಲ್ಟ್ರ್ ಮಾಡ್ಕೊಂಡಿದ್ದೀನಿ. ನಾನು ಮೊದಲೇ ಹೇಳ್ದಂಗೆ ನಾನು ಮರ್ತೋಗ್ಬಿಟ್ಟೆ. ಸೊ ಹಾಗಾಗಿ ಎಲ್ಲ ಕೆಚಪ್ ಎಲ್ಲ ರೆಡಿ ಆದಮೇಲೆ ಲಾಸ್ಟಲ್ಲಿ ನಾನು ಈ ಥರ ಫಿಲ್ಟರ್ನ ಮಾಡ್ಕೊಂಡಿದ್ದೀನಿ. ನೀವು ಕೂಡ ಅಷ್ಟೇ, ಅಕಸ್ಮಾತ್ ಮರ್ತೋಯ್ತು ಅಂತ ಅಂದರೆ ಟೆನ್ಷನ್ ಏನು ಬೇಡ. ಸೊ ಮೊದಲು ಸ್ವಲ್ಪ ದಪ್ಪ ದಪ್ಪ ಅನ್ನಿಸ್ತಾ ಇತ್ತು, ಇವಾಗ ಪಕ್ಕ ನಿಮಗೆ ಕೆಚಪ್ ಥರನೇ ಕಾಣಿಸ್ತಾ ಇದೆ ಅಲ್ವಾ? ಹೌದು, ಯಾಕಂತಂದರೆ ನಾನು ಸೋಸ್ಕೊಂಡಿರಲಿಲ್ಲ ಇದನ್ನು, ಹಾಗಾಗಿ. ಸೊ ನೋಡ್ತಾ ಇದ್ದೀರಾ ಅಲ್ವಾ ನೀವು ಕನ್ಸಿಸ್ಟೆನ್ಸಿ. ನಾವು ಈ ರೀತಿ ಮೇಲ್ಗಡೆಯಿಂದ ಬಿಟ್ಟರೆ ಅದು ನಾವು ಏನು ಯೂಸ್ ಮಾಡಿರ್ತೀವಲ್ವ ಸೌಟು, ಅದಕ್ಕೆ ಅಂಟ್ಕೋಬೇಕು. ಕಾಣಿಸ್ತಾ ಇದೆಯಾ? ಅದರಲ್ಲಿ ಉಳ್ಕೋಬೇಕು ಕೆಚಪ್ಪು, ಆವಾಗ ನಮಗೆ ಕನ್ಸಿಸ್ಟೆನ್ಸಿ ಕರೆಕ್ಟಾಗಿದೆ ಅಂತ ಹೇಳ್ಬಿಟ್ಟು ಅರ್ಥ. ಇವಾಗ ನೀವು ನೋಡ್ತಾ ಇರ್ಬೋದು, ನಾನು ಮೇಲ್ಗಡೆಯಿಂದ ಹಾಕ್ತಾ ಇದ್ದೀನಲ್ವಾ, ಇವಾಗ ಸೌಟಲ್ಲೆಲ್ಲ ಹಾಗೆ ಅಂಟ್ಕೊಂಡಿದೆ ಕೆಚಪ್ಪು. ಅಂದರೆ ಕಂಪ್ಲೀಟಾಗಿ ಸೌಟಿಂದ ಕೆಳಗೆ ಬೀಳಬಾರ್ದು, ಅದು ಸೌಟಲ್ಲಿ ಸ್ವಲ್ಪ ಕಾಣಿಸ್ಬೇಕು ಕೆಚಪ್ ನಮಗೆ. ಆ ಕನ್ಸಿಸ್ಟೆನ್ಸಿ ಬಂದರೆ ಆಗಿದೆ ಅಂತಲೇ ಅರ್ಥ. ಇವಾಗ ನಾನು ಇದಕ್ಕೆ 1/4 ಚಮಚ ಆಗೋಷ್ಟು ಗರಂ ಮಸಾಲಾನ ಹಾಕಿಬಿಟ್ಟು ಒಂದು 2 ಮಿನಿಟ್ಸ್ ಇದನ್ನು ಕುದಿಸ್ಕೊಂಡಿದ್ದೀನಿ. ಜಸ್ಟ್ 2 ಮಿನಿಟ್ಸ್ ಕುದಿಸಿದ್ರೆ ನಮಗೆ ಹಾಗೆ ಹೋಗ್ಬಿಡತ್ತೆ. ನಾನು ಯಾಕೆ ಮತ್ತೆ 2 ನಿಮಿಷ ಕುದಿಸ್ಕೊಂಡೆ ಅಂತ ಅಂದರೆ ಫಿಲ್ಟರ್ ಮಾಡಿ ಮತ್ತೆ ಲಾಸ್ಟಲ್ಲಿ ಗರಂ ಮಸಾಲಾನ ಸೇರಿಸ್ಕೊಂಡಿದ್ದೀನಿ. ನಾವು ಈ ರೀತಿ ಲಾಸ್ಟಲ್ಲಿ ಗರಂ ಮಸಾಲಾನ ಸೇರಿಸ್ಕೊಳ್ಳೋದ್ರಿಂದ ಒಂದು ಒಳ್ಳೆ ಫ್ಲೇವರ್ ಉಳ್ಕೊಳ್ಳುತ್ತೆ ಕೆಚಪಲ್ಲಿ. ನಾವು ಹೊರಗಡೆಯಿಂದ ತಂದಾಗ ಯಾವ ರೀತಿ ಫ್ಲೇವರ್ ಇರುತ್ತಲ್ವ ಅದೇ ರೀತಿ ಫ್ಲೇವರೇ ಇರುತ್ತೆ. ಸೊ ಹಾಗಾಗಿ ಆದಷ್ಟು ಲಾಸ್ಟಲ್ಲಿ ಗರಂ ಮಸಾಲಾನ ಸೇರಿಸ್ಕೊಳ್ಳಿ. ನಾನು ಪ್ರಿಪೇರ್ ಮಾಡಬೇಕಾದ್ರೆ ಚಕ್ಕೆ ಲವಂಗನ ಹಾಕಿರಲಿಲ್ಲ, ಬೇಡ ಅಂದ್ಬಿಟ್ಟು. ಸೊ ಹಾಗಾಗಿ ನಾನು ಲಾಸ್ಟಲ್ಲಿ ಗರಂ ಮಸಾಲಾನ ಸೇರಿಸ್ಕೊಂಡಿರೋದು. ನೀವು ಕೂಡ ಅಷ್ಟೇ ಲಾಸ್ಟಲ್ಲಿ ಗರಂ ಮಸಾಲಾನ ಸೇರಿಸ್ಕೊಳ್ಳಿ. ಇವಾಗ ಕೆಚಪ್ ರೆಡಿನೇ ಆಗೋಗಿದೆ. ಟೇಸ್ಟು ಅಷ್ಟೇ ತುಂಬಾ ಚೆನ್ನಾಗಿತ್ತು, ಪರ್ಫೆಕ್ಟಾಗಿತ್ತು. ಸೊ ಹಾಗಾಗಿ ನಾನು 1-2 ಸಲ ಟೇಸ್ಟ್ನ ಚೆಕ್ ಮಾಡಿಕೊಂಡು ಅದಾದ ನಂತರ 2 ನಿಮಿಷ ಇದನ್ನು ಕುದಿಸಿ ಇಟ್ಕೊಂಡಿದ್ದೀನಿ. ಇವಾಗ ಕೆಚಪ್ ರೆಡಿಯಾಗಿದೆ. ಇದನ್ನು ನಾವು ಒಂದು ಗ್ಲಾಸ್ ಬಾಟಲಲ್ಲಿ ಹಾಕಿಟ್ಕೋಬೇಕಾಗತ್ತೆ. ಗಾಜಿನ ಬಾಟ್ಲಲ್ಲಿ ಹಾಕಿಡೋದ್ರಿಂದ ಕೆಚಪ್ ಅನ್ನೋದು ತುಂಬ ಟೈಮ್ವರೆಗೂ ಉಳಿಯುತ್ತೆ. ಸೊ ಹಾಗಾಗಿ ಮತ್ತು ನೋಡಿ, ಇದು ನಾನು ಕೆಚಪ್ ಬಾಟಲ್ಲು ತೋರಿಸ್ತಾ ಇದ್ದೀನಲ್ವ, ಏನಕ್ಕೆ ತೋರಿಸ್ತಾ ಇದ್ದೀನಿ ಅಂದರೆ ನಾವು ಯಾವಾಗಲೂ ಹೊರಗಡೆಯಿಂದನೇ ತರಿಸ್ತಾ ಇರ್ತೀವಿ 1 kg ಇದು ಬಾಟಲ್ಲು. ಬಟ್ ಆ ಬಾಟಲಲ್ಲಿ ಎಷ್ಟು ಕಲರ್ ಹಾಗೆ ಉಳ್ಕೊಂಬಿಟ್ಟಿದೆ ಅಂತ ಅಂದರೆ, ನಾನು ಅದಕ್ಕೆ ಹೇಳಿದ್ದು ನಿಮಗೆ ಹೊರಗಡೆಯಿಂದ ತರಿಸೋದಾದರೆ ಫುಡ್ ಕಲರ್ ಯೂಸ್ ಮಾಡಿರ್ತಾರೆ ಅಂತ. ಯಾಕೆ ಈ ಬಾಟಲ್ನ ತೋರಿಸ್ತೆ ಅಂದರೆ ನಿಮಗೆ ಗೊತ್ತಾಗಬೇಕು ಅಂತಲೇ ತೋರಿಸಿದ್ದು. ಆ ಬಾಟ್ಲಲ್ಲಿ ನಾನು ಎಷ್ಟೇ ಸಲ ವಾಶ್ ಮಾಡಿದ್ರೂ, ಎಷ್ಟೇ ಲಿಕ್ವಿಡ್ ಹಾಕಿ ವಾಶ್ ಮಾಡಿದ್ರೂ ಕೂಡ ಆ ಕಲರ್ ಅನ್ನೋದು ಹೋಗಲೇ ಇಲ್ಲ, ಹಾಗೆ ಉಳ್ಕೊಂಬಿಡ್ತು. ಸೊ ಅದನ್ನೇ ನಾನು ನಿಮಗೆ ತೋರಿಸಿದ್ದು. ನಾವು ಹೊರಗಡೆಯಿಂದ ಎಷ್ಟೆಲ್ಲ ಕಲಬೆರಕೆ ಇರೋದನ್ನು ತಿಂತೀವಿ ಅಂತ ಅಂದರೆ ಕೆಲವೊಂದು ಸಲ ನಂಬೋದಕ್ಕೆ ಆಗಲ್ಲ ನಮ್ಮ ಕೈಲೇ. ನೋಡಿ ಇವಾಗ ಬಾಟ್ಲಲ್ಲಿ ಎಷ್ಟು ಕಲರ್ ಹಾಗೆ ಉಳ್ಕೊಂಬಿಟ್ಟಿದೆ ಅಂತ. ಸೊ ಇವಾಗ ಈ ಬಾಟ್ಲಲ್ಲೇ ನಾನು ನೀಟಾಗಿ ವಾಶ್ ಮಾಡಿ ಇದೇ ಬಾಟ್ಲಲ್ಲೇ ಹಾಕಿಟ್ಕೊಳ್ತಾ ಇದ್ದೀನಿ. ನಾನು ತೊಗೊಂಡಿರುವಂತಹ 1.25 kg ಟೊಮೆಟೊನಲ್ಲಿ ಆಲ್ಮೋಸ್ಟ್ 2 kgನೇ ಇಟ್ಕೊಳ್ಳಿ. 2 kg ಟೊಮೆಟೊನಲ್ಲಿ ನನಗೆ 2 kg ಆಗೋಷ್ಟೇ ಟೊಮೆಟೊ ಕೆಚಪ್ ರೆಡಿಯಾಗಿತ್ತು. ತುಂಬಾ ಚೆನ್ನಾಗಿತ್ತು ಈ ಟೊಮೆಟೊ ಕೆಚಪ್ಪು. ಮನೆಯಲ್ಲಿ ಈಸಿಯಾಗಿ ಮಾಡ್ಕೋಬೋದು. ಅಕಸ್ಮಾತ್ ನಿಮಗೆ ಸ್ವೀಟ್ ಆ್ಯಂಡ್ ಸ್ಪೈಸಿ 2 ಬೇಡ ಅಂದರೆ ಆ ಥರ ಬೇಡ ಅನಿಸಿದ್ರೆ ನೀವು ಫಸ್ಟು ಏನು ಮಾಡಿ ಅಂತ ಅಂದರೆ ಬರೀ ಸಕ್ಕರೆನ ಮತ್ತು ಒಂದೇ ಒಂದು ಸ್ವಲ್ಪ ಉಪ್ಪನ್ನ ಹಾಕಿಬಿಟ್ಟು ಸ್ವೀಟ್ ಟೊಮೆಟೊ ಸಾಸ್ನ ಮಾಡಿಟ್ಕೊಳ್ಳಿ. ಅದಾದ ನಂತರ ಮತ್ತೆ ಉಪ್ಪು ಮತ್ತು ಖಾರದ ಪುಡಿನ ಹಾಕಿಬಿಟ್ಟು ಸಾಲ್ಟ್ ಆ್ಯಂಡ್ ಸ್ಪೈಸಿ ಆಗಿರುವಂತಹ ಟೊಮೆಟೊ ಕೆಚಪ್ನ ರೆಡಿ ಮಾಡ್ಕೊಳ್ಳಿ. ಈ ರೀತಿಯಾಗಿ 2 ಮಾಡಿಟ್ಕೊಳ್ಳೋದ್ರಿಂದ ಮಕ್ಕಳಿಗೆ ಸ್ವೀಟ್ ಕೆಚಪ್ನ ಕೊಡ್ಬೋದು, ನಾವು ಸ್ಪೈಸಿ ಕೆಚಪ್ನ ತಿನ್ಬೋದು. ಸೊ ಹಾಗಾಗಿ ಒಂದರಲ್ಲೇ 2 ಥರ ಮಾಡಿಟ್ಕೊಳ್ಬೋದು. ನಾನು ಮಾಡಿರುವಂಥ ಈ ಕೆಚಪಲ್ಲಿ 2 kg ಆಗೋಷ್ಟು ಟೊಮೆಟೊ ಕೆಚಪ್ ಆಗಿತ್ತು. 2 ಬಾಟಲ್ ಆಗೋಷ್ಟು ನಾನು ಮಾಡಿಟ್ಕೊಂಡಿದ್ದೆ. ನೀವು ಕೂಡ ಮನೆಯಲ್ಲಿ ಇದೇ ರೀತಿಯಾಗಿ ಟ್ರೈ ಮಾಡಿ ಹೇಗಿತ್ತು ಅಂತ ಹೇಳ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ನನಗೆ ತಿಳಿಸಿ. ತಪ್ಪದೆ ಈ ರೆಸಿಪಿನ ನೀವು ಕೂಡ ಮನೆಯಲ್ಲಿ ಮಾಡ್ಕೊಳ್ಳಿ. ಯಾಕೆ ಅಂತಂದರೆ ಟೊಮೆಟೊ ರೇಟ್ ಕಡಿಮೆ ಇದೆ ಅಲ್ವಾ, ಆದಷ್ಟು ಮನೆಯಲ್ಲೇ ನೀವು ಕೂಡ ಟ್ರೈ ಮಾಡಿ. ಇವತ್ತಿನ ವಿಡಿಯೋ ಟೊಮೆಟೊ ಕೆಚಪ್ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಹಾಗೆ ನಾನು ಸಿಗ್ತೀನಿ ನೆಕ್ಸ್ಟ್ ರೆಸಿಪಿನಲ್ಲಿ, ಅದು ಒಂದು ಒಳ್ಳೆಯ ರೆಸಿಪಿ ಒಟ್ಟಿಗೆ.
ತುಂಬ ಜನ ಕೇಳಿದ್ದೀರಾ ಟೊಮೆಟೊ ಉಪ್ಪಿನಕಾಯಿ, ಅದನ್ನು ರೆಸಿಪಿ ಅಪ್ಲೋಡ್ ಮಾಡ್ತೀನಿ, ಬಟ್ ಸ್ವಲ್ಪ ಟೈಮ್ ಕೊಡಿ. ಇವತ್ತಿನ ರೆಸಿಪಿನ ಇಲ್ಲಿಗೆ ಮುಗಿಸ್ತಾ ನಾನು ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ನಮ್ಮ ಚಾನಲ್ನ ನೋಡ್ತಾ ಇರಿ. ಯಾರಾದರೂ ಹೊಸಬ್ರು ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ ಅಂತಂದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ನ ಮಾಡಿ.